ನೋಡಿ ಅದು ಇಂಡಿಯನ್. ನಾನು ಏನೋ ಒಂದು ಹೋಟ್ಲ ತೋರಿದೆ, ಅವರು ಪಾಪ ಫ್ರೀಯಾಗಿ ಕೊಟ್ಟರು ಗ್ರೇವಿನ. ಇದು ಟ್ರಕ್ಗಳು ಆಮೇಲೆ ಇದು ಹೆದ್ದಾರಿ ಬಂದು ಸುಮಾರು ಅಲ್ಲೇ ಒಂದು 70 ಕಿಲೋಮೀಟರ್ ಬಂದು ಮೇಡ, ಒಂದು 70 ಕಿಲೋಮೀಟರ್ ಇಲ್ಲ 100 ಕಿಲೋಮೀಟರ್ ಹತ್ರ ಬಂದೀವಿ. ಈಗ ನಾವು ಸ್ಟಾರ್ಟಿಂಗ್ ಎಲ್ಲಿ ಬ್ಯಾಂಕಾಕ್ ಸಿಟಿಗೆ ಬಂದಿದ್ದೋ ಅಲ್ಲಿಂದ ಈಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರೋದು. ನೀವ್ ಈಗ ಎಲ್ಲಿಂದ ಎಲ್ಲಿ ಗಂಟಾರ ನೋಡಿ, ಒಬ್ಬ ವ್ಯಕ್ತಿ ಯಾರ ಕಂಡಾರ ನೋಡಿ, ಬರೀ ವೆಹಿಕಲ್ಸ್ ಹೋಗ್ತಾ ಇದಾವೆ ಹೊರ್ತು ಒಬ್ಬ ವ್ಯಕ್ತಿ ಕೂಡ ನಡ್ಕೊಂಡು ಹೋಗ್ತಾ ಇರೋ ವ್ಯಕ್ತಿ ಕೂಡ ಕಾಣ್ತಾನೆ ಇಲ್ಲ. ನಮ್ಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ಇದು ಎಕ್ಸ್ಪ್ರೆಸ್ ವೇ, ಅದಕ್ಕೆ ಕಾಣಲ್ಲ ಅರವೆ. ಒಬ್ಬ ವ್ಯಕ್ತಿ ಕೂಡ ಕಾಣ್ತಾ ಇಲ್ಲ. ಡೈರೆಕ್ಟ್ ಆಗಿ ಹಿಡಿತಾ ಇದ್ದೀನಿ ನೋಡಿ. ಮಾಮೂಲಿ ಇಲ್ಲಿ ತ್ಯಾಗ ಮರ, ತೆಂಗಿನ ಮರ, ಬಾಳೆ ಮರ, ಏನು ನಮ್ಮಳ್ಳಿ ಕಡೆ ಒಂದು ಹೈವೇಲಿ ಹೋಗ್ಬೇಕಾದ್ರೆ ಇರ್ತಾವೋ ಸೇಮ್ ಟು ಸೇಮ್ ಫೀಲ್ ಅದೇ ತರನೇ. ಬಟ್ ಅದು ನಮ್ಮ ಕರ್ನಾಟಕ, ಇದು ಫಾರಿನು. ಏನ್ ಚೇಂಜಸ್ ಏನಿಲ್ಲ, ಹೈವೇ ಸೇಮ್ ಟು ಸೇಮ್ ಐತೆ ಅಂತ ಲಾಗ್ ವಿಡಿಯೋ ಜಾಸ್ತಿ ಹಿಡಿತಾ ಇಲ್ಲ. ಗಂಧದ ಮರ ಇಲ್ಲಿ ರೈಟ್ ಸೈಡ್ ಗಂಧದ ಮರ ಇದು ಪೂರ್ತಿ ಅಲ್ವಣ? ಗಂಧದ ಮರ ಹೌದು, ಲೆಫ್ಟ್ ಟು ರೈಟ್ ಎಲ್ಲ ಎರಡ್ ಕಡೆನೂ ಗಂಧದ ಮರ ಐತೆ. ಈಗ ನೆಕ್ಸ್ಟ್ ಈಗ ಒಂದು ಪ್ಲೇಸ್ಗೆ ಹೋಗ್ತೀವಲ್ಲ, ಅಲ್ಲಿ ಖಂಡಿತ ಒಂದು ಲಾಗ್ಸ್ ಚೆನ್ನಾಗಿರೋದು ಒಂದು 5 ನಿಮಿಷನೋ 10 ನಿಮಿಷನೋ ಮಾಡಾಕ್ತೀನಿ. ಥ್ಯಾಂಕ್ ಯು. ಈಗ ನಾವೇನು ಏರ್ಪೋರ್ಟ್ ಇಂದ ಬ್ಯಾಂಕಾಕ್ ಮೈನ್ ಸಿಟಿ, ಈಗ ನಮ್ಮ ಇಂಡಿಯಾದಲ್ಲಿ ಡೆಲ್ಲಿ ಅಂತ ಏನಂತೀವೋ ಅದೇ ಥರ ಬ್ಯಾಂಕಾಕ್ ಸಿಟಿ, ಡೆಲ್ಲಿ ಥರ ಮಾಮೂಲಿ ಬ್ಯಾಂಕಾಕಲ್ಲಿದ್ದೋ. ಅಲ್ಲಿಂದ ಈಗ ನಾವು ಒಂದು ರೂಮ್ ಏನು ಅಲ್ಲಿ ನಾವು ಸ್ಟಾರ್ಟಿಂಗ್ಗೆ ರೂಮ್ ಮಾಡ್ಕೊಂಡಿರ್ತೀವಿ. ಒಂದು ಫಾರಿನ್ನು ಈ ಥರ ಬರಬೇಕು ಅಂತಂದರೆ ಮೊದಲೇ ವೆಕೇಟ್ ನಾವೆಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವೋ ಒಂದು ಲಾಡ್ಜು ಅಂತ ಏನಂತೀವೋ ಸ್ಟೇ ಆಗೋಕ್ಕೆ, ಅದನ್ನು ಅವ್ರಿಗೆ ತೋರಿಸ್ಬೇಕು ಅಲ್ಲಿ ಏರ್ಪೋರ್ಟಲ್ಲಿ. ಅಲ್ಲಿಗೆ ಹೋಗ್ತಾ ಇರುವಂಥದ್ದು ಈಗ. ಇವರೇ ಕರ್ಕೊಂಬಂದಿದ್ದು ಈಗ ಸುಮಾರು ಒಂದು 100-120 ಕಿಲೋಮೀಟ್ರು. ಒಳ್ಳೆ ಸಲ್ಮಾನ್ ಖಾನ್ ಇದ್ದಂಗೆ ಅವ್ರೆ, ಸಲ್ಮಾನ್ ಖಾನ್ ಬಂದು ಹೀರೋ ಥರ ಅವರೇ. ತುಂಬ ಚೆನ್ನಾಗಿ ಬೆರೀತಾರೆ, ಅಂದರೆ ಕೋಆಪ್ರೇಟ್ ಮಾಡ್ತಾರೆ, ಸ್ಮೂತ್ ಹ್ಯಾಂಡ್ಲು. ಥ್ಯಾಂಕ್ ಯು ಬೈ, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕಾರಲ್ಲೇ ಬಂದಿದ್ದೀಗ. ಒಟ್ಟು ದುಡ್ಡು ಎಷ್ಟೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಕಾರಲ್ಲಿ ಬಂದಿದ್ದು. ಸಾರಿ ಹತ್ತಕ್ಕೆ ತೋರ್ಬಿಟ್ಟೆ. ಇದರಲ್ಲೇ ಬಂದಿದ್ದು. ಇಲ್ಲಿ ಲಗೇಜ್ ಎಲ್ಲನೇ ಅಂದರೆ ಕಮ್ಮಿ ಇರುತ್ತೆ. ಬೆಳಿಗ್ಗೆ 400 ರೂಪಾಯಿ ಕೊಟ್ಟಿದ್ದು, ಅಂದರೆ ಇವ್ರ ಕಾಸು. ಅಲ್ಲಿಗೆ 400, 800, 1500 ರೂಪಾಯಿ ನಮ್ಮ ಕಾಸು ಆದರೆ, ನಮ್ಮ ಇಂಡಿಯನ್ ರುಪೀಸ್ ಆದರೆ. ಇವರು ಎಷ್ಟು ಈಗ ತಗೋತಾರ ಗೊತ್ತಿಲ್ಲ, ನೋಡೋಣ. ಇದೇ ಈಗ ಹರಿಸಣ್ಣವ್ರು ಇಲ್ಲ, ಅವರೇ ಹರಿಸಣ್ಣವ್ರು ಪರಿಚಯ ಮಾಡ್ತೀನಿ ನಿಮಗೆ. ಅವರು ನೆನ್ನೆನೇ ಬಂದು ಇಲ್ಲಿ ಸ್ಟೇ ಆಗಿರುವಂಥದ್ದು. ಇದೇ ರೂಮು ನೋಡಿ, ದೊಡ್ಡದಾಗೈತೆ, ಚೆನ್ನಾಗಿ ಒಳ್ಳೆ. ಏನು ಹೇಳಬೇಕು ಅಷ್ಟಾಗಿ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮೇಯ್ನು ಏನಪ್ಪ ಅಂತಂದರೆ, ಇಲ್ಲಿ ಇಂಟರ್ನೆಟ್ ಯಾವ ಥರ ಮೇಂಟೈನ್ ಮಾಡ್ತಾವೆ ಅಂತಂದರೆ, ಯಾವುದೇ ಹೋಟ್ಲಿಗೆ ಹೋಗಲಿ ಎಲ್ಲೇ ಹೋಗಲಿ ವೈಫೈ ಕನೆಕ್ಷನ್ ಮಾಡಿಕೊಂಡು ಇಂಟರ್ನೆಟ್ಟ ವೀಡಿಯೋ ಪೋಸ್ಟ್ ಮಾಡ್ತಾ ಇರುವಂಥದ್ದು. ಏಕೆಂತಂದರೆ ಇಲ್ಲಿ ಮಾಮೂಲಿ ಕಾಲ್ ಹೋಗಲ್ಲ, ಒಂದೇ ಆನ್ಲೈನು ಇದು ವೈಫೈ ಕನೆಕ್ಷನ್ನ ತಗೊಂಡು ವಾಟ್ಸಪ್ಪು ಆಡಿಯೋ ಕಾಲು ವೀಡಿಯೋ ಕಾಲು ಮಾಡ್ಬೋದು. ಮಾಮೂಲಿ ಕಾಲ್ ಹೋಗಲ್ಲ. ಇಲ್ಲಾಂತಂದರೆ ಇಂಟರ್ನ್ಯಾಷನಲ್ಲು ಇದು ಅದೇನೋ GB ಲೆಕ್ಕದಲ್ಲಿ ರೀಚಾರ್ಜ್ ಮಾಡ್ಕೋಬೇಕು. ಏನೋ ಮಾಡ್ಕೊಂಡಿಲ್ಲ. ಆದರೂ ಹಿಂಗೆ ಯಾವುದೇ ಹೋಟ್ಲಿಗೆ ಹೋದಾಗ ಇಲ್ಲೇ ವೈಫೈ ಐತೆ. ಪಾಸ್ಪೋರ್ಟ್ ಹಾಕಿರ್ತಾರೆ, ವೈಫೈ ನಮ್ಮ ನೇಮ್ ಇರುತ್ತೆ, ಕನೆಕ್ಷನ್ ಕೊಟ್ಕೊಂಡು ಉಪಯೋಗಿಸ್ಬೋದು. ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಉಪಯೋಗಿಸುವಂಥದ್ದು ಒಂದು ಫೆಸಿಲಿಟೀಸು ಪ್ರತಿ ಬ್ಯಾಂಕಾಕಲ್ಲಿ ಪ್ರತಿ ಒಂದು ಕಡೆನೂ ಐತೆ. ವೈಫೈ ಫ್ರೀ ಬಿ ಫ್ರೀ ಸರ್ವಿಸ್. ಚೆಕ್-ಇನ್ 2 ಗಂಟೆ, ಚೆಕ್ಔಟ್ 10 ಗಂಟೆ. ರಿಸೆಪ್ಷನ್ನು ಇದು ಮಾಮೂಲಿ ಲಾಡ್ಜ್ಗಳಲ್ಲಿ ರಿಸೆಪ್ಷನ್ ಇರುತ್ತಲ್ಲ, ಆ ಥರ ಇದು ಕೂಡ. ಇನ್ನು ಈಗ ಹೊರಗಡೆ ಹೋಗಬೇಕು. ಇಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಹೊರಗಡೆ ರೌಂಡ್ ಹೊಡಿಯೋಕೆ ಹೋಗ್ತೀವಿ. ಎಲ್ಲನೇ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಏನೋ ಹಾಕಿದ್ದಾರೆ, ದಿ ವರ್ಲ್ಡ್ಸ್ ಫಸ್ಟ್ ಸೋನಿ ಪಿಕ್ಚರ್ಸ್ ಎಂಟರ್ಟೈನ್ಮೆಂಟು ಎಲ್ಲ ಗೊತ್ತಿಲ್ಲ. ಬುಕ್ ಹೇರ್ ಇಲ್ಲಿ ಬುಕ್ ಮಾಡ್ಕೊಂಡೇನೋ ಹೋಗಿ ನೋಡುವಂಥದ್ದೇನೋ ಮೋಸ್ಟ್ಲಿ ಹಾಕಿದ್ದಾರೆ. ಓಹೋ, ಅಕ್ಕ ಏನಕ್ಕ ಹಿಂಗವಳೆ ನೋಡಿ. ಇಲ್ಲೂ ಕೂಡ ಗಣಪತಿ ಹಾಕಿದ್ದಾರೆ, ರಿಸೆಪ್ಷನಲ್ಲಿ ಗಣಪತಿ ಹಾಕಿದ್ದಾರೆ ನೋಡಿ. ಒಂದು ಮೇಯ್ನ್ ಏನಪ್ಪ ಅಂತಂದರೆ, ಈಗ ನಮ್ಮ ಇಂಡಿಯಾ ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, ಚೆನ್ನೈ, ರಾಜಧಾನಿ ನಮ್ಮ ಕರ್ನಾಟಕ, ಇದೇ ಥರ ಬ್ಯಾಂಕಾಕಲ್ವೇ. ಈಗ ಡೆಲ್ಲಿ ನಮ್ಮ ಇಂಡಿಯಾದಲ್ಲಿ ಹೆಂಗೆ ಡೆಲ್ಲಿ, ಹಂಗೆ ಮೇಯ್ನು ಬ್ಯಾಂಕಾಕು, ಹಂಗೆ ಅದೇ ಥರ ರಾಜ್ಯಗಳು ಇರ್ತವೆ ಬ್ಯಾಂಕಾಕಲ್ಲಿ. ಅವನ್ನ ನೋಡಬೇಕು, ಎಷ್ಟು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಏನೋ ಅಂತ ಗೊತ್ತಿಲ್ಲ. ನೋಡಮ್ಮ, ನಮಗೇನು ಗೊತ್ತಿಲ್ಲ. ಈಗ ವೆಂಕಟೇಶ್ವರ ಹೆಂಗೆ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗ್ತಾ ಇರ್ತೀವಿ ಅಷ್ಟೇ. ಇದೇ ರೂಮ್ ಮಾಡಿರುವಂಥದ್ದು. ರೂಮ್ ಬಾಯ್ಸ್ ಹುಡುಗರು ಎಲ್ಲನೇ ಇದು ಮಾಡ್ತಾರೆ, ಎಲ್ಲನೇ ರೆಡಿ ಮಾಡ್ತಾರೆ, ಮಂಚ ಗಿಂಚ ಎಲ್ಲನ ಹಾಕಿ.
ನಾವು ಹರೀಶಣ್ಣ 3 ಜನ ಇದ್ದೆ, ಒಟ್ಟಿನಲ್ಲಿ 3 ಜನ. ಈ ಕಾರಲ್ಲಿ AC ಹಾಕಿ ಮೂಗಿಗೆ ಕಟ್ಕೊಂಡ್ಬಿಡ್ತವೆ, ಒಂಥರ ಕೋಲ್ಡು ಮೂಗು. ಮೊದಲೇ ಒಂದು ಮೂಗು ಕಟ್ಕೊಂಡಿತ್ತು, ಈ ಕಡೆದು ಇದು ಕಟ್ಕೊಂಡಂಗೆ ಆಗ್ಬಿಡ್ತದೆ ಕಾರಲ್ಲಿ ಕೂತಿದ್ರೆ. AC ಹಾಕಿರ್ತಾರೆ, ಬಿಸಿಲು ಅಂತ ಅಂದ್ಬಿಟ್ಟು AC ಹಾಕ್ತಾರೆ. ಒಂದು ಖುಷಿ ಏನಪ್ಪ ಅಂತಂದರೆ ಚಳಿ ಹಿಡಿತಾ ಇಲ್ಲ. ನಮ್ಮ ಊರಲ್ಲಿ ಏನೋ ಚಳಿ ಹಿಡಿತಿದ್ದ ಕತೆ, ಸದ್ಯಕ್ಕೆ ಇಲ್ಲಿ ಹೆಂಗೋ ಬಿಸಿಲೈತೆ, ಅದರಿಂದ ಬಚಾವು. ಊರಲ್ಲಿ ಏನಾರ ಚಳಿ ಹಿಡ್ದಂಗೆ ಹಿಡಿದ್ಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗೋಗೋದು ಮಾತ್ರ. ನೋಡ್ತಾ ಇರ್ಬೋದು, ಇದು ಬ್ಯಾಂಕಾಕ್ ಮಾರ್ಕೆಟ್. ಮಾಮೂಲಿ ಕುರ್ಕುರೆ ಚಿಪ್ಸು ನಮ್ಮೂರಲ್ಲೂ ಸಿಗ್ತವೆ, ಬ್ಯಾಂಕಾಕಲ್ಲೂ ಸಿಗ್ತವೆ. ಅದು ಬಿಟ್ಟರೆ ಇನ್ನು ಮಾಮೂಲಿ ವಾಟ್ರು, ಜ್ಯೂಸು ಎಲ್ಲ ಕಾಮನಾಗಿ ಏನು ನಮ್ಮ ಇದರಲ್ಲಿ ಸಿಗ್ತವೆ ಎಲ್ಲ ಇಲ್ಲಿ. ಲೇಸು ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಷ್ಟೇ, ಲೇಸು ಗೀಸು ಎಲ್ಲ ಅವೆ. ಅಣ್ಣ ಏನೋ ನೋಡ್ತಾ ಇದ್ರಿ ಅಲ್ಲಿ? ರೈಟ್ ನೋಡ್ತಾ ಇದ್ದೀನಿ, ಏನಿದೆ ಕಾಸ್ಟು ಅಂತ. ಓ ಹಂಗೆ. ಹಾಂ ನೋಡಿ ಲಾಕ್ಸ್ ಮಾಡ್ತಾವನಿ ನೋಡಿ ನೀವು. ಮಿಲ್ಕು ಪೌಡ್ರು, ಆಮೇಲೆ ಗೊಣ್ಣೆ ಕಟ್ಕೊಂಡ್ರೆ ಹಿಂಗೆ ಮೂಗ್ಗೆ ಇದಕ್ಕೆ ತಲೆನೋವಿಗೆ ಅವೆಲ್ಲ ಇಲ್ಲ. ಮಾರ್ಕೆಟು ಎಲ್ಲ ಸಿಗ್ತವೆ ಇಲ್ಲಿ ಮಾರ್ಕೆಟಲ್ಲಿ. ಮಾರ್ಕೆಟಿಗೆ ಬಂದು ಒಂದು ಹಂಗೆ ಚಿಕನ್ ಮಸಾಲನ ಗ್ರೇವಿ, ಯಾವ್ದಾರು ಒಂದು ಗ್ರೇವಿ ತಗೋಬೇಕು. ಚಪಾತಿ ಅವೆ, ಚಪಾತಿಗೆ ಗ್ರೇವಿ ತಗೊಳಮ್ಮ ಅಂತ ಅಂದ್ಬಿಟ್ಟು ಬಂದು ಹಂಗೆ ಸ್ಟೋರಿಗೆ ಬಂದು. ಬ್ಯಾಂಕಾಕ್ ಸ್ಟೋರ್ ಇದು. ಇಲ್ಲೇನೋ ಇಟ್ಟವ್ರೆ ಗೋಲ್ಡಲ್ಲಿ ಪಾರ್ಸಲ್ ಫುಡ್ಡು. ಚಿಕನ್ ಏನೋ ಮೋಸ್ಟ್ಲಿ ಅನಿಸುತ್ತೆ, ಚಿಕನೆಯ ಪಕ್ಕಾ ಚಿಕನೆಯ. ಇದು ಚಿಕನೋ ಮಟನೋ ಏನೋ ಇಟ್ಟವ್ರೆ, ಈ ಥರ ಎಲ್ಲ ಪಾರ್ಸಲ್ ಇಟ್ಟವ್ರೆ. ಚಿಕನೋ ಮಟನೋ ಏನೋ ಇಟ್ಟವ್ರೆ. ಇಲ್ಲಿ ಬಿಡ್ಸಲ್ವ ಐತೆ, ವೆಜ್ಜು ಅವ್ರು ನಾನ್ ವೆಜ್ಜು ಎರಡೂ ಇಟ್ಟವ್ರೆ ಮೋಸ್ಟ್ಲಿ. ರೈಸ್ ಬಾತು, ನೂಡಲ್ಸು, ರೈಸ್ ಬಾತು, ಪ್ರಾನ್ಸು. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಅಂದರೆ ಪ್ರಾನ್ಸು ಸಿಕ್ಕಾಪಟ್ಟೆ ಫೇಮಸ್ಸು. ಬೆಡ್ಡು, ಇಲ್ಲಿ ಯಾವುದೋ ಐಟಮ್ ತಗೊಳಕ್ಕೆ ಬಂದು ಅಲ್ಲಿ ಬಾತು ಅಂದರೆ ನಾವು ಬೆಳಿಗ್ಗೆ ಟೈಮ್ ತಿನ್ನುವಂಥ ಬಾತಲ್ಲ, ದುಡ್ಡು ಇಲ್ಲಿ ಬಾತು ಅಂದರೆ ಅದು ಜಾಸ್ತಿ ಹೇಳಿದ್ರು ಅಂತ ನೆಕ್ಸ್ಟ್ ಬೇರೆ ಅಂಗಡಿಗೆ ಹೋಗ್ತಾವೆ. ನೋಡಮ್ಮ ಅಲ್ಲೆಷ್ಟು ಹೇಳಿದ್ರು ಬಾತ್ಗಳ ಅಂತ. ನೋಡಿ ಬಾಳೆಹಣ್ಣು, ಬ್ಯಾಂಕಾಕ್ ಬಾಳೆಹಣ್ಣು ಇದು. ಇಲ್ಲಿ ಫ್ಲೇವರ್ ಯಾವ್ದು ಬೇಕೋ, ಉಗುರು ಬಣ್ಣ ಫ್ಲೇವರ್ಗಳು. ಇನ್ನೊಂದು ಸ್ಟೋರಿಗೆ ಬಂದವ ನೋಡಮ್ಮ, ಅದೇ ಓಪನ್ ಮಾಡ್ತೈತೆ ಸ್ಟೋರು. ಕ್ರಿಸ್ಮಸ್ ಐತೆ, ಅದಕ್ಕೋಸ್ಕರ ಈ ಥರ ಎಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಬಾಳೆಹಣ್ಣಾಗಿರ್ಬೋದು. ಮತ್ತು ಸ್ಟೋರೇ ಗಮ್ಮಂತದೆ, ತುಂಬ ಚೆನ್ನಾಗೈತೆ, ಸೂಪರಾಗೈತೆ. ನೋಡಿ ಇದು ಬ್ಯಾಂಕಾಕ್ ಹಣ್ಣುಗಳು. ಏನು ವಿಶೇಷತೆ ಏನಿಲ್ಲ, ಇದು ಬಂದು ಡ್ರ್ಯಾಗನ್ನು, ಮಾವಿನ ಹಣ್ಣು, ಇದು ಅನಾನಸ್ಸು, ಇದು ಕಿತ್ಲೆ ಹಣ್ಣು, ಮಾಮೂಲಿ ಇದು ಡ್ರ್ಯಾಗನ್ ನಾವು ಹೇಳಿದ್ನಲ್ಲ. ಬಾಳೆಹಣ್ಣು. ರೇಟಾ ಇಲ್ಲಿ ಬಾತ್ ಲೆಕ್ಕ ಅಣ್ಣ, ರೇಟ್ ಹೇಳಕ್ಕೆ 60 ಬಾತು. ಓ 60 ಬಾತು. ಅಣ್ಣ ಇದು ತಿಂದಿವ್ನಿ, ಇದ ನಮ್ಮ ಮಂಡ್ಯದಲ್ಲಿ ಇದ ಲಂಗನ್ ಅಂತಲೇನೋ ಐತಲ್ಲ ಇದನ್ನ. ನೋಡಿ ಹಣ್ಣುಗಳು ಈ ಥರ ನೇರಳೆ ಹಣ್ಣು, ಇವು ನೇರಳೆ ಹಣ್ಣು ನೀಲಿ ಕಲರ್. 175 ರೂಪಾಯಿ. ಈರುಳ್ಳಿ ನೋಡಿ ಇಲ್ಲಿ, ಇದು ಬಂದು ಬ್ಯಾಂಕಾಕ್ ಈರುಳ್ಳಿ ಯಾವ ಥರ ಐತೆ ಅಂತ ಅಂದ್ಬಿಟ್ಟು. ಇದು ನಮ್ಮ ಇಂಡಿಯನ್ ಈರುಳ್ಳಿ, ಇದು ಬ್ಯಾಂಕಾಕ್ ಈರುಳ್ಳಿ. ಆಲೂಗೆಡ್ಡೆ ಮಾಮೂಲಿ, ಟೊಮೊಟೊ ಎಲ್ಲ ನೋಡಿ, ಅಲ್ಲೂ ಸೇಮು ಇಲ್ಲೂ ಸೇಮು. ಬೆಳ್ಳುಳ್ಳಿ ಕವರ್ ಕಟ್ಟಿರೋದು ಪ್ರತಿಯೊಂದು ಬೆಳ್ಳುಳ್ಳಿ ಎಲ್ಲ. ಮೊಟ್ಟೆ ಏನೋ ಅವು ಮೋಸ್ಟ್ಲಿ 430 ಕೆಜಿ 150 ಬಾತ್. ಓಹೋ ಏಯಪ್ಪ. ನೇಮ್ ಬಂದು ದಿ ಬೆಸ್ಟ್ ತಕಡ ಅಂತ ಐತೆ, ಇಂಡಿಯನ್ ಅಂತೆ. ಇದಕ್ಕಾಗಿ ಕರಿ ತಗೋಬೇಕು. ಮಾಮೂಲಿ ಹೋಟೆಲ್ಗಳಲ್ಲಿ ಹೆಂಗಿರುತ್ತೋ ಹಂಗೆ ಹಾಕೋರು ಇಲ್ಲಿ. ಒಂದು ಮೀನು ಗೀನು ಎಲ್ಲ ಮಾಮೂಲಿ, ಚಿಕನು, ಲೆಗ್ ಪೀಸು ಎಲ್ಲ ಹಂಗೆ ಹಾಕೋರೆ. ನೋಡಮ್ಮ ಇಲ್ಲಿ ಕರಿ ಎಷ್ಟು ರೇಟ್ ಇರುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ. ಎಲ್ಲ ಐಪೈ ಮಾತ್ರ ಹೋಟ್ಲುಗಳು. ನೋಡಿ ಇಲ್ಲಿ ಹಂಗೆ ಜೈ ಶ್ರೀರಾಮ್ ಅಂತ ಹಾಕಿದ್ದಾರೆ. ಇಂಡಿಯನ್ ಜೈ ಶ್ರೀರಾಮ್. ಥ್ಯಾಂಕ್ ಯು. ನೋಡಿ ನಮ್ಮ ಮಂಡ್ಯ ಹುಡುಗ ಇದೆ. ಹಾಂ ಹೌದು. ಬಾತು ಅಂದರೆ 200, 600. 450 ಅಣ್ಣ. 200 ಅಂದರೆ 600 ಬಾತಣ್ಣ. ಹಾಂ 600 ಬಾತು.
ಅಂದರೆ 200 ರೂಪಾಯಿಗೆ ಅಲ್ಲಿ ಚಪ್ಪಲಿನೇ ಬರ್ತಾವಲ್ಲಮ್ಮ. ಹಾಂ 250 ರೂಪಾಯಿ ಅಲ್ಲೇ ಬರುತ್ತೆ. ಹೌದು ಬರುತ್ತೆ. ಇಲ್ಲಿ 600 ರೂಪಾಯಿ. ಬೇಡ ಬನ್ನಿ ಹಾಂ. ಈಗ ಗ್ರೇವಿ ತಗೊಂಡಾಯ್ತು, ರೂಮ್ಗೆ ಹೋಯ್ತಾವೆ. ಗ್ರೇವಿ ತಗೊಂಡಾಯ್ತು. ಬನ್ನಿ ಪಾಪ ಅವರು ಇನ್ನೂ ಇಷ್ಟೊತ್ತು ಕಾಲೇ ಊಟ ಮಾಡ್ರೆ ಹೆಂಗೋ ಕಾಣೆ ನೋಡಿ. ಅದು ಇಂಡಿಯನ್ ನಾನು ಏನೋ ಒಂದು ಹೋಟ್ಲ್ ತೋರಿದೆ, ಅವರು ಪಾಪ ಫ್ರೀಯಾಗಿ ಕೊಟ್ಟರು ಗ್ರೇವಿನ. ಯಾಕೆಂದರೆ ಇಲ್ಲಿ ಚಪಾತಿ ಇದು ನಾವು ನಮ್ಮ ಊರಿಂದ ತಗೊಂಬಂದಿದ್ದೆವು, ಅದಕ್ಕೆ ನಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದು. ಹರಿಶಣ್ಣವ್ರ ಕಡೆಯಿಂದ ಫ್ರೀ, ಏಕೆಂದರೆ ಇವರು ಅಲ್ಲೇ ಅನ್ಲಿಮಿಟೆಡ್ ಫುಡ್ಗೆ ಹೋಗಿದ್ರು, ಅದಕ್ಕೋಸ್ಕರ ಫ್ರೀಯಾಗಿ ಕೊಟ್ಟಿದ್ದು. ಒನ್ ಡೇ ಬಿಫೋರ್ ಬಂದಿರೋ ಫ್ರೆಂಡ್ ಆಗ್ಬಿಟ್ಟವ್ರು ಅವರು. ಹಾಂ